ನಿಂದ್ರಲ್ಲ ಹಂಗ ಹೊಂಟ ಬಿಟ್ಟೇನ ಬರ್ಲ ಎಷ್ಟ್ ತಡ ಮಾಡ್ತೀರಿ ರೀ ನಿಮ್ ಅಪ್ಪ ರೀ ಕುತ್ತಲೆ ಸುಂಬಳ ಕಳಿದು ಕ್ಯಾಕರಿ ಸುಳಿದು ಬಾಳ ಹೇಸ್ತಾನ ಮಾಡಾಕತ್ತೇನ್ರಿ ಒಟ್ಟ ನೋಡ್ದ ಅಪ್ಪಾಗ ವಯಸ್ಸಾಗೈತಿ ಯಾಕಂದ್ರ ಕೈಕಾಲ್ ಬ್ಯಾರೆ ಹಿಡ್ದಾವ ಅದಕ್ಕಾಗಿ ಎದ್ದು ಹೋಗಿ ಉಗುಳಾಕ್ ಬರಂಗಿಲ್ಲ ಅದಕ್ಕ ಅಲ್ಲೇ ಉಗುಳ್ತಾನಳ ಅದನ್ನೆಲ್ಲ ಯಾಕೆ ತಲಿ ಕೆಡಿಸ್ಕೋತಿ ಅವ್ರಿಗೇನ ಕುತ್ ಉಗುಳಾಕ ಬ್ಯಾಡ ಅನ್ನಂಗಿಲ್ರಿ ಮಂದಿ ಮಕ್ಕಳ ಮನಿಗ್ ಬರ್ತಾರ ಹೇಸ್ತಾನ ಆಗಂಗಿಲ್ರಿ ಅದು ಬ್ಯಾಡ ರೀ ಅಲ್ಲಿ ಎಲ್ಲಿ ಹೋಗಿ ಬಿಟ್ಟು ಬರ್ತಾರತ್ತಲ್ಲ ಹೋಗಿ ಬಿಟ್ಟು ಬರೋವ್ರಿ ಅವ್ರು ಎಲ್ಲಿ ಅದು ದೌಳವನ ಎಲ್ಲಿ ಅಂತ ನನ್ನ ಕೇಳ್ತೇನ ಅಲ್ಲಿ ವಯಸ್ಸಾದವ್ರನ್ನ ಹೋಗಿ ಬಿಟ್ಟು ಬರ್ತಾರಲ್ಲ ನೀನು ಹೋಗಿ ಅಲ್ಲಿ ಬಿಟ್ಟು ಬಾ ಅಂದ್ರ ರುದ್ರ ಆಶ್ರಮಕನ ಅಂದ್ರ ನಿಮ್ ಅವ್ವ ಅಪ್ಪನ ಹೋಗಿ ಬಿಟ್ಟು ಬಂದಾರೇನ ಹಂಗಾರ ನಮ್ಮ ಅವ್ವ ನಮ್ಮ ಅಪ್ಪನ ಯಾಕೆ ಬಿಟ್ಟು ಬರಲ್ರಿ ನಿಮ್ಮ ಅಪ್ಪನ ಹಂಗ ನಮ್ಮ ಅಪ್ಪ ಹೊಲಸು ಮಾಡಂಗಿಲ್ಲ ನಿಮ್ಮ ಅಪ್ಪ ಕೂತಲ್ಲೇ ನಿತ್ತಲ್ಲೇ ಉಗುಳ್ತಾನ ಅವ್ ಹೇಸ್ತಾನ ಮಾಡುದ್ ನೋಡ್ರ ನನಗ್ ಮನ್ಯಾಗ ಒಂದ್ ಚರಿಗೆ ನೀರ್ ಹೋಗಂಗಿಲ್ರಿ ಅವ್ನ ಮೊದಲು ಏನಾರು ಮಾಡಿ ಬಿಟ್ಟು ಬಾರಿ ನೋಡ್ರಿ ಇಲ್ಲಿ ಎಲ್ಲಾರು ಮನ್ಯಾಗ ಇಟ್ರ ನಾ ಏನ್ ಅವ್ನ ಉಸಾರನ್ನ ಮಾಡಂಗಿಲ್ಲ ಮತ್ತ ಮನ್ಯಾಗ ಹಿರಿಯರ ಅಂದ್ರ ಹೊಲಸಾಗುದು ಸ್ವಾಭಾವಿಕ ಎಲ್ಲಾ ಅಡ್ಜಸ್ಟ್ ಮಾಡ್ಕೊಂಡ್ ಹೋಗ್ಬೇಕ ಅದನ್ನೆಲ್ಲ ಯಾಕೆ ತಲೆ ಹಾಕೋತಿ ಇಂದ ಬಾಗಲ್ದಾಗ ಉಗುಳ್ತಾನ ನಾಳೆ ದೋತ್ರದಾಗ ಹೊಲಸು ಮಾಡ್ಕೊಂಡಂದ್ರ ನನಗೇನ ಒಗಿದ್ ನಿಗಂಗಿಲ್ಲ ಅವ್ ಹೊಲಸು ಮಾಡ್ಕೊಂಡಂದ್ರ ನೀನ ಒಗ್ಯಾಕೆ ಅವ್ನ ದೋತ್ರ ಹಂಗೆ ಲೇ ಮತ್ ನೀ ಯಾಕದಿಲೇ ಬೇಬರ್ಸಿ ತಂದ ಎನ್ನ ಅಣ್ಣ ಯಾರು ಓ ತಂಗೇನ ಯಾಕವ್ವ ಹಿಂಗ್ ಬಂದಿ ಬಿಡವ್ವ ಯಾಕೆ ಅಳತಿದಿ ಏನಾಗೈತಿ ಅಂತವ್ರ ಅಣ್ಣ ದಿನಾಲು ಕುಡಿತಾನು ಬಂದ್ ಬಡಿತಾನೆ ಅಣ್ಣ ಅಲ್ಲವ್ವ ದರ ಕುಡ್ದ ಎದಕರೆ ಬಡಿತಾನ ಅನ್ನೋದು ಕಾರ್ನರೇ ಬೇಕಿಲ್ಲ ಅಂತ ಅದು ಬಡಿಯುವಂತದ ಇಲ್ಲದ ನನ್ನ ಮ್ಯಾಲ ಸಂಶಯ ಮಾಡಿ ದಿನ ಬಂದ್ ಬಡಿತಾನೆ ಅಣ್ಣ ಸಂಶಯ ಮಾಡಿ ಗಂಡ ಬಡಿತಾನತಿ ನಿಂದ ಏನಾರ ಕಂಡಲೇನ ಬಡಿತಿರ್ಬೇಕಲ್ಲ ಅವ ನಿನ್ ಹೂ ಇಟ್ಟು ಪೂಜೆ ಮಾಡ್ಬೇಕನ ಅವ ಏನ್ ಹುಟ್ಟಿದೆ ಯವ್ವ ಅದೊಂದು ಮುದೋಡಿ ಅದು ಒಕ್ಕರ್ಸ್ಕೊಂಡತೆ ಅದ್ರ ಹಗಲಿ ರಾತ್ರಿ ಬಳದ್ ನಮ್ ಸಾಕಾಗೈತೆ ನೀ ಅಟ್ ಬಂದಿಲ್ಲಿ ತಳ ಊರ್ ನಿಂದಟ್ ಬಡಿತಾನ ಹಗಲಿ ರಾತ್ರಿ ಕೂಡಿ ಹೋಗ ಯವ್ವ ಹೋಗ ಕುಡಿಯವ ಬಡಿಯವ ಯಾರಿಲ್ಲ ಜಗತ್ತಾಗ ಬಡಿಯವ್ರನಲ್ಲ ಕುಡಿದು ಬಂದ ಯಾವ ಸಂದರ್ಭದಾಗ ಏನ್ ಮಾತಾಡ್ಬೇಕು ಅನ್ನೋದು ಸ್ವಲ್ಪರಿ ಗೊತ್ತಾಗತ್ತಿಲ್ಲ ಬಾಯಿ ಮುಚ್ಕೊಂಡ ಸುಮ್ ಕುಡ್ರ ಇಲ್ಲದ ಯಾವ್ದಾರ ಕಿತಾಪತಿ ಹಚ್ಬೇಡ ಈಗ ಹೇಳ್ತಾನ ನಾ ಬಾಯಿ ಮುಚ್ಕೊಂಡ ಸುಮ್ಕೊಂಡಿರ್ತಾನ ನಿಮ್ಮ ತಂಗಿ ಗಂಡಿಗೆ ಹೇಳಿ ಬಂದಾಳ ಹೇಳಂದ ಓಡಿ ಬಂದಾಳ ಮೊದಲ ಆಕಿನ ಕೇಳ ಅಣ್ಣ ಅವ ಮನ್ಯಾಗ ಇದ್ದಿದ್ದಿಲ್ಲ ಅವ್ ಹೇಳಾರ್ದ ಓಡಿ ಬಂದನು ಆತಲ್ಲ ಮಕ್ಕಕ್ಕೆ ಮಂಗಳಾರತಿ ಗಿನೇನ್ ಮಾಡಿರ್ಬೇಕು ಗಿನೇನ್ ಮಾಡ್ದಲ್ಲ ಬಡ್ದಾನ ಅವನಿನ್ನ ನೀ ಸುದ್ದಿದ್ದ ಅವ್ಯಾಕೆ ಬಡಿತದ ಹಚ್ಚ ನೀವು ನನ್ನ ಕೈ ಬಡಿತಾನ ನಾನು ಕೇಳಿ ಮಾಡ ಬಾಯಿ ಮುತ್ತ ಅಲ್ವಾ ತಂಗಿ ಇಂತ ನಾಯಿ ಬಗಳುವಂಗ ಮಾಡಿಬಿಟ್ಟಿರ್ಲಿಲ್ಲ ಒಟ್ಟ ನೀವು ನಿಮಗ್ ಏನ್ ಹೇಳೋದತ್ತ ನಾ ಒಟ್ಟ ಕೇಳಿ ಬರ್ದು ಅವನು ಕರ್ಕೊಂಬರ್ದು ಅವ್ನು ಬುದ್ಧಿ ಹೇಳಕ್ ಬರಂಗಿಲ್ಲ ನಮಗ ಅವಾಗ ಏನ್ ಹೇಳಣ್ಣ ತವ್ರ ಮನಿ ಅಂದ್ರ ಉರಿ ಹಚ್ಚಿ ಸುಡ್ತನತ್ತಾನ ಅಪ್ಪ ಎಲ್ದನನ್ನ ನಿಮ್ಮ ಅಪ್ಪ ಏನ ಸತ್ತಿಲ್ಲ ಅಲ್ಲಿ ಗೋಡಿಗೆ ಆಧಾರ ಕೂತಾನು ಹೋಗ ಅಪ್ಪನ ಕೇಳಾಕತ್ತ ಕಾಳಜಿ ಎಟ್ಟು ಮಾಡ್ತಾವ ನೋಡು ಓಡಿ ಬಂದ್ ಗಂಡನ ಮನಿಯಿಂದ ಬಾ ಅಣ್ಣ ಹೋಗೋಣ ಎಲ್ಲಿ ಹೊಂಟಿ ಬೆಂಡ್ ಹತ್ತಿ ಹೋಗ ನೀ ಯಾವಾಕಿ ಬಾ ಅಣ್ಣ ಅಂತಂದ್ ಕೈ ಹಿಡ್ದು ಕರ್ಕೊಂಡ್ ಹೊಂಟ ನೀ ಏನು ಸುದ್ದಿ ಆಗೋದು ಅದಿ ಇಲ್ಲ ತಂಗಿ ಓಡಿ ಬಂದಾಳ ಅನ್ನೋದು ಒಟ್ಟ ಇದು ತಲಿಯಾಕ ಇಲ್ಲ ನಿನ್ಗ ಏನೋ ನೀನ ನಮ್ಮ ಮಾನ ಮರಾದಿ ಎಲ್ಲ ಮಾರಿ ಬಿಡ್ತಾಳ ಇನ್ನಾಕಿ ನಿಂದ ಏನು ಬಾಯಿ ಐತೆ ಹೇಳಿ ಬಗಳತಿ ಅಂತ ನಾ ಒಟ್ಟ ಯಾವಾಗಿದ್ರು ಕಾವು ಕಾಗಿಗಿತೇನ ಮಾಡ್ತಿಲ್ಲ ಒಂದ್ ಸೌನ ಆಕಿ ನಕ್ಕೋತ ಕೇಳ್ಕೋತ ಗಂಡನ ಮನಿಂದ ಬಂದಿಲ್ಲ ಓಡಿ ಬಂದಾಳ 4 ಮಂದಿ ಕೇಳ್ರ ತಲಿ ಬೋಳಿಸ್ತಾರ ನಿಂದ ಹಂಗ ಬಿಡಂಗಿಲ್ಲ ನೀನ ಒಬ್ರು ಕಳ್ಯಾಕ ನಿಂತದಿಲ್ಲ ನಮ್ದತ್ತನ್ನ ನಾ ಯಾಕಬ್ರು ಕಳಿಲಿ ಹಿಂದಿಂದ ನಾಳೆ ಗೊತ್ತಾಗುದನಲ್ಲ ಮಂದಿ ಒಂದ ಕಳ ಬಾ ಹೋಗ್ಲು ಬಾ ಎಲ್ಲಿ ಹೊಂಟಿ ಆಕಿ ಓಡಿ ಬಂದಾಳ ಇಲ್ಲಿ ಮನಿಗೆ ತವ್ರ ಮನಿಗೆ ಬಂದಾಳಿಲ್ಲ ಗಂಡಸರು ಕೆಲಸ ಮಾಡ ಗಂಡಸನ ಗತಿ ಆಗಿ ಹೋಗಿ ಆಕಿನ ಕರ್ಕೊಂಡ್ ಹೋಗಿ ಅಲ್ಲಿ ಬಿಟ್ಟು ಬಾ ಗಂಡನ ಮನಿಗೆ ಮತ್ ಎಲ್ಲಾರ ನೀನ್ ಇಟ್ಕೊಂಡೇಳಿ ನಿನ್ನ ನಿಮ್ಮ ಅಪ್ಪನ ಕೈ ಹಾಕಲ್ಲ ಕಟ್ಟಿಕೇಶನ್ ಹೇರ್ಕೊಂಡ್ ಹೋಗ್ತಾರ ನೋಡ ಹಿರಿಯರ ಬಂದ ಬಂದಾಳು 2 ದಿವಸ ನಿಂತು ಹೋಗೋಳಕ್ ನಾಳೆ ಕಳ್ಸುನು ಆತಿಲ್ಲ 2 ದಿನ ಅಂದೆ ಅಂದ್ರ ಮತ್ತ ನಿಂದೇನ್ ಉಳಗಾಲ ಇಲ್ಲ ಮತ್ತ ನನ್ನ ಕೈಯಾಗ ನಾಳೆ ಕಳ್ಸ್ತೀಗ ಹೋಗ್ಲಾ ಚಂಜಿ ಕಳ್ಸಾಕಿನ ಉಣಸು ತಿನಸು ಕಳ್ಸಿಬಾಕಿನ ಹೋಗಿ ನಾಳೆ ಅಂದ್ರ ಬರತಾರ ಅವ್ರ ಹಿರಿಯರ್ ಮತ್ತ ನಿಮ್ಮ ಅಪ್ಪನ ನಿನ್ನ ಕೂಡ ಹೇಳ್ಕೊಂಡ್ ಹೋಗ್ತಾರ ಆಯ್ತು ಕಳ್ಸಿ ಹೋಗ್ನು ಆತಿಲ್ಲ ನೀ ಎಲ್ಲಾರ ಆಯ್ತಾಯ್ತ ಗೌಲತ್ತಾರ ಎತ್ತಿನ ಗತೆ ಗೋಣ್ ಹಾಕಕತ್ತೇಳಿ ನಿನ್ನ ಬಿಡಂಗಿಲ್ಲ ಮತ್ತ ಆಯ್ತುಪ್ಪ ನೀ ಹೇಳ್ದಂಗ ಇವತ್ತ ಕಳಿಸಿ ಕೊಡ್ತಾನ ಆಯ್ತಿಲ್ಲ ಬಾ ಹೋಗುನು ಮನಿಗೆ ಹೋಗಿ ನಿಮ್ಮ ತಂಗಿಗೆ ಎಲ್ಲಾರ ಒಂದ್ ಚೆರಿಗೆ ನೀರು ಕುಡಿಯಾಕ ಕೊಟ್ಟೇಳಿ ನಿಮ್ಮ ಅಪ್ಪ ರಾಣ್ ನೋಡ ಯಾಕತ್ ಹೇಳ್ಕೊ ನೀನ್ ಒಳ್ಳೇದಕ್ಕ ಹೇಳ್ತಾನ ನಮ್ದು ಒಬ್ರು ಹೋಗುದು ಬ್ಯಾಡ ತಂಗಿನ ಹೋಗಿ ಮೆಟ್ಟಿಗೆ ಹೆಚ್ಚಿ ಬಾ
ಅಂದ್ರ ನಮ್ಮ ಮಾನ ಮರಾದಿ ಉಳಿತೈತಿ ಮತ್ ಇಲ್ಲ ಇಲ್ಲೇ ಇಟ್ಕೊಂಡ್ ಕೂತಿ ಅಂದ್ರ ನಮಗ 100 ಮಂದಿ ಬಂದ್ ಉಗುಳ್ತಾರ ನೋಡ ಹೆಂಗ್ ಮಾಡಾವ್ ಹೇಳ ಆಯ್ತಳ ಇವತ್ತ ಕಳಿಸಿ ಕೊಡ್ತಾನ ಆಯ್ತಿಲ್ಲ ಹಾ ನಡಿ ಅಪ್ಪ ಅಪ್ಪ ಯಪ್ಪ ಈಗ ಬಂದ್ಯಾ ಹ್ಞೂ ಅಪ್ಪ ಈಗ ಬನ್ನಿ ಬಾ ಕುಂಡ್ರಿ ಊಟ ಮಾಡಕ್ಕೆ ಕುಂಡ್ರಿ ಯಪ್ಪ ಹಿಂಗ ಬಂದಿ ಈಗ ಅಪ್ಪ ನನ್ ಗಂಡ ಬಡಿಯಾಕತ್ತಾನಪ್ಪ ನಿನ್ ಗಂಡ ಬಡಿಯಾಕೈತೇನೋ ಹ್ಞೂ ಅಪ್ಪ ನೀನ್ ಮೋತಿ ನೋಡಿದ್ರೆ ಗೊತ್ತಾಗ್ತವ ನನ್ನ ಮಗಳ ನಕ್ಕೋತ ಬಂದಿಲ್ಲಿ ಮನೆಗೆ ಅಳ್ಕೋತ ಬಂದಾಳಂತ ನನಗೆ ಗೊತ್ತಾತ ಯಾವಾಗ ಊಟ ಮಾಡಿ ಏನೋ ಕುಂಡ್ರಿ ತಳಗೆ ಊಟ ಮಾಡಕ್ಕೆತ್ತ ಕುಂಡ್ರಿ ಯಪ್ಪ ಏನಪ್ಪ ಇದು ಕಟಕ್ ರೊಟ್ಟಿ ಖಾರ ಕಷ್ಟಕ್ಕೆ ರೊಟ್ಟಿ ಮಗಳ ಎಂದ ನಿಮ್ಮವ್ವ ನಮ್ಮ ಕೈ ಬಿಟ್ಟು ಹೋದಳ ಅಂದ ಈ ಕೈಯಾಗ ಕಟಕ್ ರೊಟ್ಟಿ ಖಾರ ಅಲ್ಲಿಗೆ ಬರ್ಲಿಕ್ಕಂದ್ರ ಐತಿಲ್ಲ ಪವಿತ್ರವಾದ ಗಂಗಾಜಲ ಅಂತ ನೀರ ಇದನ್ನ ಹಾಕೋದವ ಇದನ್ನ ಹಾಕೊಂಡ ಹಿಂಗ ಕಲಸ್ಕೊಂಡ್ ತಿಂತ ಬಿಡುದು ಮಗಳ ಮನುಷ್ಯ ಜೀವನದಾಗ ದುಡಿಕೊಮ್ಮೆ ತಪ್ಪು ಮಾಡಿತ್ತಂದ್ರ ಅದನ್ನ ಶುದ್ಧ ಮಾಡ್ಕೋ ಹಾಕ ಜೀವನದಾಗ ಎಂದೂ ಸಾಧ್ಯ ಇಲ್ಲವ ನಿಮ್ಮ ಅಣ್ಣನ ಹೆಂಡತಿದಳಲ್ಲ ವಯಸ್ಸಾದ ಒಂದು ಕರ್ಕೊಂಡು ಬಂದ ಒಂದೇ ದಿವಸ ಸಿಂಗಲ್ ಚಹಾ ಮಾಡಿ ಕೊಡಂಗಿಲ್ಲ ಬಿಸಿನೀರು ಕಾಶಿ ಕೊಡಂಗಿಲ್ಲ ಎಲ್ಲ ನಾ ಮಾಡಿದ ಕರ್ಮಿದ ಅದಕ್ಕೆ ಹೇಳ್ತಾರಲ್ಲ ತಾ ಮಾಡಿದ ತಾನ ಉಣ್ಬೇಕಂತ ಹೇಳ್ತಾರಲ್ಲ ಹಂಗ ನಾ ಮಾಡಿದ್ದ ನಾನ ಬಾಯಿ ಮುಚ್ಕೊಂಡು ಸುಮ್ ತಿಂದು ಬಿಡುತ್ತೇನೆ ನೋಡ ತಿನ್ ಯಾವಾಗ ಊಟ ಮಾಡಿ ಏನೋ ಮೂತಿ ಬಾಡಿ ಹೋಗ್ಬಿಟ್ಟೈತಿ ತಗೋ ಇದ್ರಾಗ ಒಂದ್ ರೊಟ್ಟಿ ನೀ ಹಿಡ್ಕೊ ತಗೋ ಖಾರ ಯವ್ವ ಈ ಮನ್ಯಾಗ ಹಾಲಿನ್ಯಾಗ ಕೈ ತೊಳೆದಕ್ಕಿ ಆದ್ರೆ ಇವತ್ತ ಕುಡಿಯಾಕ ನೀರಿಗೂ ಇನ್ನೊಬ್ರನ್ನ ಕೇಳಿ ಇಸ್ಕೋ ಜೀವನ ನಂಬದ ತಿನ್ನಿವ ನೋಡ ನಿನ್ನ ಕಷ್ಟ ಹೇಳ್ಕೊಂಡ ಈ ಮನೆಗೆ ಬಂದಿ ನನ್ನ ಕಷ್ಟ ಹೇಳಿ ನಿನ್ನ ಮನ್ಸಿಗೆ ನೋವು ಮಾಡೋದು ಬೇಡ ತಿನ್ ತಿನ್ ಅಪ್ಪ ನೀನು ಸುಖದಾಗದಿ ಅಂತೇಳಿ ತಿಳ್ಕೊಂಡಿದ್ನಿ ಆದ್ರ ನಿನ್ ಜೀವನ ನನಗತ್ತೇನ ಐತೇನಪ್ಪ ಕಷ್ಟ ಇವ ನಿಮ್ಮಪ್ಪ ಸುಖವಾಗದನ್ನತ್ತ ನೀ ತಿಳ್ಕೊಂಡದಿ ಗಂಡನ ಮನ್ಯಾಗ ನನ್ನ ಮಗಳ ನೆಮ್ಮದಿಯಿಂದ ಅದಾಳ ನಾ ತಿಳ್ಕೊಂಡಿನಿ ಆದ್ರ ಅದು ಭಗವಂತ ಗೊತ್ತೈತಿ ಇದು ನನ್ನ ರಕ್ತಕ್ಕೆ ಹುಟ್ಟಿದ ಮಗಳ ನಿನ್ನ ಸುಖವಾಗಿತ್ತಿಲ್ಲ ಅವನು ನನ್ನ ಸುಖವಾಗಿತ್ತಿಲ್ಲ ಇಬ್ಬರು ಜೀವನ ಅದ ನೋಡು ಯಾವಾಗ ಊಟ ಮಾಡಿ ಏನೋ ತಗೋ ತಿನ್ ಊಟ ಮಾಡು ಆಯ್ತಪ್ಪ ಅಣ್ಣ ಈ ಮನ್ಯಾಗ ನೀ ಅನ್ನ ತಿನ್ನಬೇಡ ಯಾಕಣ್ಣ ತಿನ್ನಬೇಡ ಅಂದ್ರ ತಿನ್ನಬೇಡ ಏ ಮಗ ನಿನ್ನ ತಂಗಿ ಮೋತಿ ನೋಡು ನೊಂದ ಮನಸ್ಸ ಕುಗ್ಗಿ ಹೋಗೈತಿ ಎಂದು ಊಟ ಮಾಡಿತೀನೋ ನನ್ನ ಮಗಳ ನನ್ನ ಕೊಟ್ಟಿದ್ರ ಈ 2 ತಂಗಳ ರೊಟ್ಟಿಯಾಗಿಂದ ಆಕಿ ಕೊಟ್ಟೀನಿ ನೋಡು ಊಟ ಮಾಡೋ ತಕ್ಕ ಏನು ಮಾತಾಡಕ್ ಹೋಗ್ಬೇಡ ಆಕಿ ಗಂಡನ ಮನೆ ಸುದ್ದಿದ್ರ ಆಕಿ ಹಿಂಗ ಅಳ್ಕೋತ ಬರ್ತಿಳೋ ಇವ ಅವನ ಸ್ವಭಾವ ನಿನಗೆ ಗೊತ್ತೈತಿಲ್ಲ ಊಟ ಮಾಡ ತಿಂದಿವ ಅಪ್ಪ ನೀ ಸುಮ್ ಕುಡ್ರ ನೀ ಭಾಗವಹಿಸ್ಬೇಡಿದ್ರಾಗ ಯಾಕಂದ್ರ ಗಂಡನ ಮನ್ಯಾಗ ಗಂಡಗ್ ಹೇಳಿ ಬಂದಿದ್ರ ಈಗ ಬೇಕಾದಂಗ ಒಂದು ದಿವಸ ಇಟ್ಕೊಂಡು ಊಟ ಮಾಡಿ ಕಳಿಸ್ತಿದ್ನ ಗಂಡಗ್ ಹೇಳಾರ್ದ ಬಂದಾಳತ್ತಿಕ್ಕಿ ಅಲ್ಲೋ ಗಂಡಗೆ ಹೇಳಾರ್ದ ಮನೆಗೆ ಬಂದಾಳಂತೇಳಿ ಕೈಯಾಗಿನ ಅನ್ನ ಕಚ್ಕೊಂಡು ಮನೆ ಬಿಟ್ಟು ಹೊರಗೆ ಹಾಕೋದನ ಹೌದು ಮತ್ತ
ಅಕ್ಕಿ ಗಂಡ ಅಕ್ಕಿ ಜೋಡಿ ಚಲೋ ಇದ್ದಂದ್ರ ಅಕ್ಕಿ ಯಾಕೆ ಹೇಳಾರ್ದ ಬರ್ತಿದ್ಳು? ಹ ಬೇಡ, ಊಟ ಕೂತಾಳ, ಮಾತಾಡಕ್ ಹೋಗ್ಬೇಡ್ರಿ. ಊಟ ಮಾಡಿ, ಊಟ ಮಾಡು. ಏ ಮುದುಕ, ಗಂಡನ ಮನ್ಯಾಗ ಹಾದ್ರ ಮಾಡಿ ಬಂದಕಿನ ಪಡ್ಸಲ ಕೂತ ಊಟ ಮಾಡಸ ಅಂದ್ರನ ಮಂದಿಗೆ ಲಸ್ಮನ್ ಮಗಳು ಓಡಿ ಬಂದಾಳ ತಂದ್ ಮಂದಿ ಗೊತ್ತಾತಂದ್ರ ಕೂತು ಉಗುಳ್ತಾರ ಚಕ್ಕರ್ಸಿ ಮಾರಿಗೆ ನಿನಗ ಆಕ ಹೊಟ್ಟೆ ಉಣಸ. ಏನು ಒಬ್ರಿಗೆ ಹೇಳಿ ಹೋಗ ಮಗಳ ಮೆಟ್ಟಿಗೆ ಹಚ್ಚಿ ಬರೋ ಗಂಡನ ಮನೆಗೆ ಹೋಗಿ ಇಟ್ಕೊಂಡ್ ಕೂತು ಊಟ ಮಾಡ್ಸಾಕ ಊಟ ತುಳಸಿದ್ರು ಬಂದಿಲ್ಲ ಆಕಿ ಗಂಡನ ಮನೆಯಿಂದ. ಗಂಡಗೆ ಹೇಳ್ದ ಓಡಿ ಬಂದಾಳ. ಯವ್ವಾ, ಏನ್ ಮಾತಾಡಕೈತಿ? ಎಲ್ಲೂ ಇಲ್ಲದ ನಾಲಿಗೆ ಅಂತ ಬಲ್ಲಂಗ ಮಾತಾಡ್ರಿ, ಮನ್ಯಾಗ ನಡೀತೈತೆ ಅಂತ ಮಾತಾಡುದೈತೇನೆ. ನನಗೆ 100 ಮಾತು ಮಾತಾಡ ಅಟ್ಟಿಸ್ಕೊತನ. ಆದ್ರೆ ನನ್ನ ಮಗಳಿಗೆ ಹಾದ್ರ ಮಾಡಿ ಬಂದಾಳಂತ ಶಬ್ದ ಅನ್ಬೇಡಕ್ ಹೋಗಬೇಡವ, ಅನ್ನಕ್ ಹೋಗಬೇಡ. ಲೇ, ಹೇಳು ನಿನ್ ಹೆಂಡತಿಗೆ, ಹೇಳಿ ನಿನ್ ಹೆಂಡತಿಗೆ ಮಾತಾಡ್ಬೇಡತ್ತ. ಏಪ್ಪ ನಿನಗೆ ಏನ್ ತಿಳ್ತೈತಿ? ಸುಮ್ ಕೊಡ್ರ. ಕಾಯಿನ್ ರೊಟ್ಟಿ ರೆಡಿ ಇಲ್ಲ, ಹೇಳ ಮೊದಲ ಹೇಳಣ್ಣೆ. ಮಗ, ಏನ್ ಮಾಡಕತ್ತೀವ್ ನೀ? ಮನೆಗೆ ಬಂದ ಮಗಳ ಕೈಯಾಗಿನ ರೊಟ್ಟಿ ಕಸ್ಕುಂದ ಎದ್ದು ಹೊರಗೆ ಕಳಿಸಿದ್ರಕ್ಕೆ ದೇವ್ರು ಮೆಚ್ತಾನೇನೋ? ನೋಡು, ನಾಯಿ ತಿನ್ನ ಕೊಟ್ಟಿದ್ದ ನನ್ನ ಮಗಳಿಗೆ ನಿಮ್ಮ ಮನೆಯಾಗಿಂದ ಬ್ಯಾರೆ ತಾಟ ಹಚ್ಕೊಂಡು ಬಂದಿಲ್ಲೋ. ನಿನ್ನ ಹೆಂಡತಿ ನನಗೋಸ್ಕರ 2 ತಂಗಳ ರೊಟ್ಟಿ ಈ ಖಾರ ಇಟ್ಟು ಹೋಗ್ಯಾಳ. ಅದನ್ನ ಕೊಡಾಕ್ತೇನೋ ಮಗ. ತಪ್ಪನ ಮುಂದ ಮಗಳ ಕೈಯಾಗಿನ ರೊಟ್ಟಿ ಕಸ್ಕೊಂಡ್ರ ನನ್ನ ಹೊಟ್ಟ್ಯಾಗ ಬೆಂಕಿ ಹಚ್ಚಿದಂಗ ಕತ್ತೋ ಯಪ್ಪ. ಇವತ್ ರಾತ್ರಿ ನನಗ ಗಂಡ ಹೆಂಡತಿ ಊಟಕ್ಕ ಕೊಡ್ಬ್ಯಾಡ್ರಿ. ಆದ್ರೆ ಒಂದು ತುತ್ತು ನನ್ನ ಮಗಳು ಉಂಡ ಹೋಗ್ಲಿ ಗಂಡನ ಮನೆಗೆ ನಾನಾ ಕಳಿಸ್ಕೊಡ್ತೇನ್ರಿ. ರೊಟ್ಟಿ ಕಸ್ಕೋಬ್ಯಾಡ್ರಿ, ಕೊಡು ಅದನ್ನ. ಲೇ ಮುದೋಡ್ಯ, ಸುಮ್ ಕುಂಡ್ರು ನಿನಗ್ ತಿಳಿಯಂಗಿಲ್ಲ. ಈಕಿ ಕದ್ದ ಹಾದ್ರ ಮಾಡಿ ಬಂದಾಳ ಗಂಡನ ಮನ್ಯಾಗ. ಅದಕ್ಕಾಗಿ ನೀ ಮನ್ಯಾಗ ನನಗೆ ಇಟ್ಕೊಳ್ಳೋದು ಇಷ್ಟ ಇಲ್ಲ. ಹೇಳಕತ್ತೇನಿ, ಹೇಳ ಮೊದಲ. ಚೆಂಡಿನ ಮೇಲೆ ಕೈ ಕೊಟ್ಟ ಮೊದಲು ನೂಕುಕ್ಕಿಂತ ಮೊದಲು ನೀ ಮನಿ ಬಿಟ್ಟು ದಾಟ ಹೇಳಕತ್ತೇನಿ ನಿನಗ. ದಾಟ ಮೊದಲ ಹೇಳ. ಯವ್ವಾ, ಅಲ್ಲೋ ಮಾತೆತ್ತಿದ್ರೆ ಗಂಡ ಹೆಂಡತಿ ಹಾದ್ರ ಮಾಡ್ಯಾಳ ಅಂತ ಹೇಳ್ತಿರ್ಲೇ. ಈಕೆ ನನ್ನ ರಕ್ತಕ್ಕೆ ಹುಟ್ಟಿದ ಮಗಳ. ಹಾದ್ರ ಮಾಡಕ್ಕೆಲ್ಲೋ, ಸುಳ್ಳು ಹೇಳಕ್ಕೆಲ್ಲ. ಅಂತ ಕೆಲಸ ಮಾಡಿತ್ತಂದ್ರ ಇವತ್ತೀ ಮನೆಗೆ ಯಾಕೆ ಬರ್ತಿದ್ದಳ? ಮನುಷ್ಯ ಮರ್ಯಾದೆ ಕಳ್ಕೊಂಡು ಬದುಕಾಕ 1000 ದಾರಿದಾವ. ಎಲ್ಲೋ ಬದುಕ್ತಿದ್ದಳ. ಅಪರಾಧ ಹೊರಿಸ್ಬೇಡ್ರಿ. ನಿನ್ನ ಆತ್ಮ ಸಾಕ್ಷಿ ಹೇಳ್ತೈತ ನನ್ನ ತಂಗಿ ಹಾದ್ರ ಮಾಡ್ಯಾಳ ಅಂತ ಹೇಳ್ತೈತೇನೋ ನಿನ್ನ ಮನಸ್ಸ? ಏ ಮುದುಕ, ಆಕೆ ಹಾದ್ರ ಮಾಡಿದ್ದಿ ನೋಡೇವೇನು ಕಣ್ಣಾರ್ಲೆ? ಈಕ ಏನಾರ ಅಲ್ಲಿ ಮಾಡಿರ್ಬೇಕು, ಅದಕ್ಕ ಬಡ್ದು ಕಳ್ಸ್ಯಾನವ. ಹೇಳ ಮನ್ಯಾಗ ಅದು ಎದ್ದು ಹೋಗ್ಯಾಳ ಎಲ್ಲಿದ? ಹೇಳ, ನಿಮ್ಮಂತ ಹೆಣ್ಣ ಓಡಿ ಬಂದು ಮನ್ಯಾಗ ಇಟ್ಕೊಂಡು ಅಂದ್ರ ನಮ್ದು ಕಿಮ್ಮತ್ತಲ್ಲ. ಬೇಡವ, ಬಿಡದ್ ಕೈ, ತೆಗಿಯದ್ರ ಕೈ ಬಿಡು. ಸೋಮೇರು ಮುದುಕ, ನಿನಗೆ ತಿಳಿ ಮಾತಲ್ಲ. ಏನ್ವಾ, ನಿನ್ನ ಮನ್ಯಾಗಿಂದ ಇದೊಂದು ರೊಟ್ಟಿ ಕೊಟ್ಟಂತ ನನ್ನ ಮಗಳ ಮೇಲೆ, ಚೆಂಡಿನ ಮೇಲೆ ಕೈ ಕೊಟ್ಟು ಹೊರಗೆ ನುಗ್ಸಾಕತ್ತೀಯ. ಬೇಡವ, ನಿಮ್ಮ ರೊಟ್ಟಿನ ನಮಗೆ ಬೇಡ ತಗೋ. ಆದ್ರೆ ನನ್ನ ಮಗಳ ನನ್ನ ಮುಂದ ಬಡಿದು ಬೇಯ್ದು ಮಾಡ್ಬೇಡವ. ಅದನ್ನ ತಡಕೋ ಶಕ್ತಿ ದೇವ್ರನ್ನ ಕೊಟ್ಟಿಲ್ಲ. ಬೇಡ, ನಿನ್ನ ರೊಟ್ಟಿ ತಗೋಯವ. ನಿನಗ್ ಹಾಕಲ್ದ ಬಾಗಿಲು ಮುಂದಿನ ನಾಯಿಗೆ ಹಾಕಿದ್ರ ನಮ್ಮ ಋಣಾರ ತೀರ್ಸತ್ತ. ಇದನ್ನ ಏಸ್ ಮಂದಿಗೆ ಸೆರಗ ಹಾಕಿ ಹಡ್ದಾಳ ಏನೋ, ಆದ್ರ ಪಿಂಡನ. ಯಾಕೆ ಬಂದಿ ಮಡಿಗೆ? ಇಲ್ಲಿ ಬರೋಕಿತ್ತ ಹಾದಿಯಾಗ ನಿನಗ ಕೆರಿ ಬಾಯಿ ಸಿಗಲಿಲ್ಲನ? ಇಲ್ಲಿ ಬರಲಾರದ ಯಾವ್ದಾರ ಬಸ್ಸಿನ ಗಾಡಿ ಹಾಕಿದ ಸಪ್ತಿದೆ ಅಂದ್ರ ನನಗ್ ಹೆಣ್ಣ ಹುಟ್ಟಿಲ್ಲ ಅಂತ ಬಿಡ್ತೀನಿ. ಆದ್ರ ಒಂದ್ ಹಸಿ ತಪ್ಪಲ ಮೇಲೆ ಕಾಲಿಡಲಾರದ ನಿನ್ನ ತಾಯಿಗೆ ಹಿಕ್ಕಿ ಕಂಡವ್ರ ಶರಗ ಹಾಸಿ ಹಡದಾಳ ಅಂತ ಹೇಳ್ಬಿಟ್ಟಳಲ್ಲ. ಯವ್ವ, ನನ್ನ ಹೆಂಡತಿ ಅಂತಕ್ಕೆಲ್ಲ
ನೀ ತಿಳ್ಕೊಂಡಂಗ ನಾನು ಹೇಂತಂತಕ್ಕೆ ಅಲ್ಲ. ಆಕೆಗೆ ಬದುಕಿದಾಗ ಯಾರು ಏನು ಅನ್ಲಿಲ್ಲ. ಸಪ್ತ ಬಳಕ ನಿನ್ನ ತಾಯಿಗೆ ಹಾದ್ರದ ಪಿಂಡ ಕಳಸ ಇಟ್ಟು ಬಿಟ್ಟಲ್ಲ. ಇನ್ನೀ ಮನ್ಯಾಗ ನಿನಗೆ ಜಾಗ ಇಲ್ಲ, ಇನ್ನೀ ಮನ್ಯಾಗ ಜಾಗ ಇಲ್ಲ. ಈ ಮನೆಗೆ ನೀ ಹುಟ್ಟೇ ಇಲ್ಲ, ನೀ ನನ್ನ ಮಗಳ ಅಲ್ಲ. ಹೌದು, ಹೋಗಿಲ್ಲಿಂದ. ಇವತ್ತಿಂದ ಈ ಮನಿ ಬಾಗಿಲ ನಿನಗೆ ಸದಾ ಮುಚ್ಚಿತ. ನಿಮ್ಮಪ್ಪ ಸಪ್ತವಾದ. ಅಪ್ಪ ಅನಿಬ್ಯಾಡಿ ಇನ್ನೊಮ್ಮೆ ನಿನ್ನ ಬಾಯಿಂದ ಹೊರಟಾಗಿಲ್ಲಿಂದ. ಅಪ್ಪ ಇವ್ರು ಹೇಳ್ದಂಗ ನಾ ಏನು ಅಂತ ತಪ್ಪು ಮಾಡಿಲ್ಲಪ್ಪ. ಮಾತಾಡಿ ಬ್ಯಾಡ, ಹೋಗಿಲ್ಲಿಂದ. ನಾವ್ ಅಂತ ತಪ್ಪು ಏನು ಮಾಡಿಲ್ಲಪ್ಪ. ಹೇಳಬೇಡ, ಕೇಳು ತಾಳ್ಮೆ ನನ್ನದಿಲ್ಲ. ಹೋಗ, ನನ್ನ ಕಣ್ಣೆದ್ರ ನಿಂದ್ರಬೇಡ, ಹೊರಟೋಗ. ಆಯ್ತಪ್ಪ. ಅಣ್ಣ ತಿನ್ನು, ಅಣ್ಣ ಕಸ್ಕೊಂಡೆ. ನನಗೆ ಅದಕ್ಕೆ ಸಿಟ್ಟಿಲ್ಲ ಅಣ್ಣ. ಅವ್ರ ಮನೆಗೆ ಬಂದ ಒಂದ್ ಸ್ವಲ್ಪ ನೀರ ಕೊಡಣ್ಣ, ಕುಡಿದು ಹೋಗ್ಕನು. ಅಣ್ಣ ಅಪ್ಪಗ ಬೇಡಾದ ಮಗಳ ನಾನು. ಇನ್ನು ಅಣ್ಣಗೆ ಹೆಂಗ್ ಬೇಕಾಕಳ ಈ ತಂಗಿ ಬೇಡಪ್ಪ ಅಣ್ಣ, ನಾನು ಹೋಗ್ತೀನಿ. ತಂಗಿ ಏತಿಗೆ ಏನ್ ಮಾತು ಕೊಟ್ಟ ಮಾತು ಮರುತ್ತೇನೆ ಈಗ? ಹೆಂಡತಿ ಮಾತು ಪಾಲಿಸಿದ ಮಗ, ಜನ್ಮ ಕೊಟ್ಟಪ್ಪ ಬೇಡ, ಒಡ ಹುಟ್ಟಿದ ತಂಗಿ ಬೇಡ. ಹೆಂಡತಿ ಮಾತ ನಿನಗೆ ಏದು ವಾಕ್ಯ ಆತನ? ಏನ್ ಹೇಳಿ ನಿನಗೆ? ಇವ ಕಟಕರ ಮನೆಯಾಗ ನಿಂತ ಕುರಿ ನನ್ನ ಪ್ರಾಣ ಉಳಿಸೋ ಭಗವಂತ ಅಂತ ಪ್ರಾರ್ಥನೆ ಮಾಡಿದರ ಕಟಕನ ಕೈಯಾಗಿನ ಕಡಗಕ್ಕೆ ಎಲ್ಲಿ ಕರುಣೆ ಹುಟ್ಟಬೇಕವಾ? ನಿಮ್ಮಣ್ಣ ಈ ಮನೆಯಾಗಿದ್ದಾಗ ಮಾತ್ರ ನಿನಗ ಅಣ್ಣ ಆಗಿದ್ದ. ಈಗ ಕಟಗರ ಕೈಯಾಗಿನ ಕಟ್ಟಿಯಾಗ್ಯಾನ ನಿಮ್ಮಣ್ಣ. ಅಂದ್ರ ಹೆಂಡತಿ ಮಾತ ಪಾಲಿಸಿದ ಮಗ. ಅದಕ್ಕೆ ಏನವ, ಈ ಮನೆಗೆ ಬರೋಕ್ಕಿಂತ ಮೊದಲ ಹೋಗು, ಹೋಗ. ಬದುಕುವ ಆಸೆ ಇತ್ತಂದ್ರ ತಿಪ್ಪಿ ಮ್ಯಾಗಿನ ಕೋಳಿ 10 ಮರಿ ಪಕ್ಕದಾಗಿಟ್ಕೊಂಡ ತಿಪ್ಪಿ ಕೆದರಿ ಜೀವನ ಮಾಡ್ತೈತಿ. ಹಂಗ ನೀವೊಂದು ಹೆಣ್ಣ ಬದುಕಬೇಕನ್ನೋ ಛಲ ಇತ್ತಂದ್ರ ದೇವಸ್ಥಾನ ಮುಂದೆ ನಿಂತ ಭಿಕ್ಷಾ ಬೇಡಿ ಬದುಕ ಮರ್ಯಾದೆ ಐತಿ. ಆದ್ರ ಹೆಂಡತಿ ಗುಲಾಮನ್ನ ತಂಗಿ ಅನಿಸ್ಕೊಂಡು ಬದುಕ ಬ್ಯಾಡ. ಇಲ್ಲಿನ ನಿಮ್ಮಪ್ಪ ಆಗಿಲ್ಲ, ಸತ್ಯ ಶವವ. ಈ ಶವದ ಮುಂದೆ ನಿಂತ ನೀ ಕಣ್ಣೀರ್ ಹಾಕಿದ್ರ ವರ್ಷಕ ಕೈ ಇಲ್ಲ, ಮಾತಾಡಕ ಬಾಯಿ ಇಲ್ಲ. ಅದಕ್ಕೆ ಹೇಳಿನಿ, ಹೊರಟಾಗಿಲ್ಲಿಂದ. ಅಪ್ಪ ನಿನ್ನ ಮಾತಿಗೆ ಕಿಮ್ಮತ್ ಕೊಟ್ಟ ನಾನು ಹೋಗ್ತನ ಅಪ್ಪ, ಹೋಗ್ತನ. ತಗೋರಿ ಚರ್ಗಿ, ಹಿಡ್ಕೋರಿ ತಾಟ, ಬರ್ರಿ ನಾನು ಬೆಂಡ್ ಹಾಕ್ತೆ. ಮಕ ಏನ್ ನೋಡ್ತೀಪ? ಹೆಂಡತಿ ಮಾತು ಕೇಳಿದಿ, ಹಡದಪ್ಪನ ಬಾಯಿ ಮುಚ್ಕೊಂಡು ಕುಂಡಿಸೇದಿ, ತಂಗಿನ ಮನೆ ಬಿಟ್ಟು ಹೊರಗೆ ಹಾಕಿದಿ. ಲೇ, ಈ ತಾಟ ಶಾಶ್ವತ ನಿನ್ನ ಜೀವನದಾಗ ಬರಬಾರದತ್ತ ನಿನ್ನ ವಿಚಾರ ಇತ್ತಂದ್ರ ಮನುಷ್ಯ ಆಗಿ ಬದುಕುದು ಕಲ್ಕೋ. ಹೋಗ, ಒದರಾಕತ್ಯಾಳ. ಕೇಳಿದೆ ಆಗವ್ರಿ, ನೀ ಜನ್ಮ ಕೊಟ್ಟ ಮಗಳಿಗೆ ಶಂತ ಅಪರಾಧ ಬಂದೈತಿ. ಲೇ, ನೀ ನಿಜವಾಗಿಲ್ಲ ಆಕೆನ ಹೆತ್ತ ತಾಯಿಯಾಗಿದ್ದೆ ಅಂದ್ರ ಆಕೆಗೆ ಬಂದ ಕಷ್ಟಕ್ಕ ನೀ ಬೆಂಗಾವನಾಗಿ ನಿಂದಿರ್ಬೇಕಲ್ಲೇ. ಅಂದ್ರ ಆಕಿ ನೀ ಭೂಮಿ ಮೇಲೆ ಹೆತ್ತವಾದಕ್ಕೂ ನಿನ್ನ ಜನ್ಮ ಸ್ವಾರ್ಥಕ ಕಟ್ಟಿ.